टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಬೇಸಿಗೆಯ ಆರಂಭದಲ್ಲೇ ಕೊಡಗಿನಲ್ಲಿ ಬರಗಾಲದ ಭೀತಿ ಎದುರಾಗ್ತಾ ಇದೆ. ಅವಧಿಗೂ ಮೊದಲೇ ಜೀವನದಿ ಕಾವೇರಿ ಬತ್ತುತ್ತಿದೆ. ಮಾರ್ಚ್ ಮೊದಲ ವಾರ ಇದು. ಮೊದಲ ವಾರದಲ್ಲೇ ಕಾವೇರಿ ಒಡಲು ಬತ್ತಿದೆ. ದುಬಾರಿಯಲ್ಲಿ ಮೋಟಾರ್ ಬೋಟ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಬೋಟ್ ಸಂಚಾರ ಸ್ಥಗಿತವಾಗಿದ್ರಿಂದ ಅಲ್ಲಿಯ ಪ್ರವಾಸಿಗರು ಕೂಡ ನಡೆದುಕೊಂಡೇ ನದಿಯನ್ನು ದಾಟ್ತಾ ಇದ್ದಾರೆ. ಏಪ್ರಿಲ್ ಹಾಗೆ ಮೇ ತಿಂಗಳಲ್ಲಿ ಕಾವೇರಿ ಬತ್ತಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾವೇರಿ ಸಂಪೂರ್ಣ ಬತ್ತಿ ಹೋಗುವಂತ ಆತಂಕ ಕಾವೇರಿ ಕೊಳ್ಳದ ರೈತರನ್ನ ಕಾಡ್ತಾ ಇದೆ. ತೀವ್ರ ಆತಂಕವನ್ನ ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ನೀಡಿರುವಂತಹ ವರದಿ ಇಲ್ಲಿದೆ ನೋಡಿ. ಕೊಡಗು ಜಿಲ್ಲೆಯ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ದುಬಾರೆ ಯಾಕೆ ಫೇಮಸ್ ಅಂತಂದರೆ, ಒಂದು ಇಲ್ಲಿ ಆನೆ ಶಿಬಿರ ಇರುವಂಥದ್ದು, ಮತ್ತೊಂದು ಜಲಕ್ರೀಡೆಗೆ ಅವಕಾಶ ಇರುವಂಥದ್ದು. ಈ ದುಬಾರೆ ಆನೆ ಶಿಬಿರದಲ್ಲಿ ಈ ನದಿಯಲ್ಲಿ ನಾವೀಗಿದ್ದೇವೆ. ಈ ನದಿಯ ಮಧ್ಯಭಾಗದಲ್ಲಿ ನಾವು ನಿಂತಿದ್ದೇವೆ. ಇವತ್ತು ಕಾವೇರಿ ನದಿ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಬರೀ ಬಂಡೆಕಲ್ಲುಗಳಷ್ಟೇ ನಮಗೆ ಕಾಣಿಸ್ತಾ ಇದೆ. ಆ ಬಂಡೆಕಲ್ಲುಗಳ ಮಧ್ಯೆ ಸ್ವಲ್ಪ ಮಟ್ಟದಲ್ಲಿ ನೀರು ಹರಿತಾ ಇದೆ. ಇದು ಆ ಕಡೆ ನೋಡಿದರೆ ಅಲ್ಲಿ ಪ್ರವಾಸಿಗರು ಆ ಕಡೆ ಹೋಗ್ತಾ ಇದ್ದಾರೆ. ಅಂದರೆ ಅದು ದುಬಾರೆಗೆ ಎಂಟರ್ ಆಗುವಂಥ ಎಂಟ್ರಿ ಪಾಯಿಂಟ್. ಅದು ಆ ಕಡೆ ನದಿಯ ಆ ಕಡೆ ದುಬಾರೆ ಎಂಟ್ರಿ ಪಾಯಿಂಟ್ ಇದೆ. ಈಚೆ ಬದಿ ನದಿ ಇನ್ನೊಂದು ಬದಿ ದುಬಾರೆ ಆನೆ ಶಿಬಿರ ಇದೆ. ಆ ಕಡೆಯಿಂದ ಪ್ರವಾಸಿಗರು ಬರ್ತಾರೆ. ಪ್ರತಿ ಬಾರಿ ಪ್ರವಾಸಿಗರು ಬಂದಾಗ ಇಲ್ಲಿ ಬೋಟಿನ ಮೂಲಕ ಈ ನದಿಯನ್ನು ದಾಟ್ತಾರೆ. ಒಂದು ಕಡೆ ಮೋಟರ್ ಬೋಟ್ನಲ್ಲಿ ದಾಟಲಿಕ್ಕೆ ಅವಕಾಶ ಇದ್ದರೆ, ಮತ್ತೊಂದು ಕಡೆ ಈ ರಾಫ್ಟಿಂಗ್ ಬರುತ್ತೆ. ಅಂದರೆ ಈ ರಾಫ್ಟಿಂಗ್ ಬೋಟ್ಗಳಲ್ಲಿ ಈ ಜಲಕ್ರೀಡೆಯನ್ನು ಆಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದರೆ ಕಳೆದ ಒಂದು ವಾರದಿಂದ ಈ ನದಿಯಲ್ಲಿ ರಾಫ್ಟಿಂಗ್ ಮತ್ತು ಮೋಟಾರ್ ಬೋಟ್ ಎರಡನ್ನೂ ಕೂಡ ಸ್ಥಗಿತಗೊಳಿಸಲಾಗಿದೆ. ಯಾಕಂತಂದರೆ, ಒಂದು ಇಲ್ಲಿ ನದಿಯಲ್ಲಿ ನೀರು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರುವಂಥದ್ದು. ಸೊ ಇದರೊಂದಿಗೆ ಈಗ ಮತ್ತೊಂದು ಆತಂಕ ಏನಂತಂದರೆ, ಕಳೆದ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಡೆಡ್ ರಿವರ್ ಆಗಿತ್ತು. ಕಾವೇರಿ ನದಿ ಸಂಪೂರ್ಣ ಹರಿವಿಕೆಯನ್ನು ನಿಲ್ಲಿಸಿತ್ತು. ಇತಿಹಾಸದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಹರಿವಿಕೆಯನ್ನು ನಿಲ್ಲಿಸಿತ್ತು. ಭೀಕರ ಬರದತ್ತ ಸಾಗಿತ್ತು. ಈ ವರ್ಷ ಮಾರ್ಚ್ ಮೊದಲ ವಾರದಲ್ಲೇ ಈ ತರಹ ನದಿ ಬತ್ತಿ ಹೋಗ್ತಾ ಇರೋದು ನಿಜಕ್ಕೂ ಎಲ್ಲ ರೈತಾಪಿ ವರ್ಗದಲ್ಲಿ, ಈ ಕುಡಿಯುವ ನೀರಿಗೆ ನದಿಯನ್ನು ಬಳಸ್ತಾ ಇರೋರಲ್ಲಿ ಒಂದು ಆತಂಕವನ್ನು ತಂದಿದೆ. ಯಾಕಂತಂದರೆ, ಈ ಮಾರ್ಚ್ ಮೊದಲ ವಾರದಲ್ಲೇ ನದಿ ಇಷ್ಟು ಬತ್ತಿ ಹೋದರೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳಲ್ಲಿ ಒಂದು ಭೀಕರ ರಣಬಿಸಿಲಿರುತ್ತೆ. ಇಂತಹ ಸಂದರ್ಭದಲ್ಲಿ ನದಿ ಯಾವ ಸ್ಥಿತಿಗೆ ತಲುಪಬಹುದು ಅನ್ನೋ ಒಂದು ಆತಂಕ ಕೂಡ ಜನರಲ್ಲಿ ಕಾಡ್ತಾ ಇದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಕಳೆದ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಕೂಡ ಆಗಿತ್ತು. ಮಳೆ ಆಗಿದ್ರೂ ಕೂಡ ಇವಾಗ ನದಿ ಯಾಕೆ ಬತ್ತಿ ಹೋಗ್ತಾ ಇದೆ ಅಂತಂದರೆ, ಪರಿಸರವಾದಿಗಳು ಅಥವಾ ಪರಿಸರ ತಜ್ಞರು ಹೇಳೋ ಪ್ರಕಾರ ಇಲ್ಲಿ ಕೊಡಗಿನಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥದ್ದು. ಅಂತರ್ಜಲ ಯಾಕೆ ಬತ್ತಿ ಹೋಗ್ತಾ ಇದೆ ಅಂತಂದರೆ, ಕೊಡಗಿನ ಗದ್ದೆಗಳು ಸಂಪೂರ್ಣವಾಗಿ ನಿಂತು ಹೋಗಿರುವಂಥದ್ದು. ಗದ್ದೆಗಳ ಕೃಷಿ ಆಗ್ತಾ ಇಲ್ಲ. ಗದ್ದೆಗಳು ವರ್ಷದ 6 ತಿಂಗಳು ನೀರನ್ನು ಹಿಡಿದಿಟ್ಟು ಭೂಮಿಗೆ ಅಂತರ್ಜಲವನ್ನು ತುಂಬಿಸುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಕೊಡಗಿನಲ್ಲಿ 60% 70% ಈ ಗದ್ದೆಗಳು ಇವಾಗ ಕೃಷಿ ಕಾರ್ಯವನ್ನು ನಿಲ್ಲಿಸಿರೋದ್ರಿಂದ ಈ ನದಿಗಳು ಬತ್ತಿ ಹೋಗ್ತಾ ಇದೆ. ಹಾಗಾಗಿ ಈ ಅಂತರ್ಜಲ ಕೂಡ ವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಪ್ರಮುಖವಾದ ಒಂದು ಆತಂಕ. ಈಗ ಮಾರ್ಚ್ ತಿಂಗಳಲ್ಲಿ ನದಿ ಬತ್ತಿ ಹೋಗೋದು ನಿಜಕ್ಕೂ ಕಳವಳಕಾರಿ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.